ओम नमः शिवाय। भारत माता ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಶಿವ ಬಾಬಾರವರ ವಾಣಿ. ಮುರುಳಿಯ ದಿನಾಂಕ 3/8/2025. ಶಿವ ಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 11/3/2021. ಓಂ ನಮಃ ಶಿವಾಯ. ನಷ್ಟಮೋಹಿಗಳಾಗಿರಿ, ನಿಶ್ಚಿಂತರಾಗಿರಿ, ತಂದೆ ಜೊತೆಗಿದ್ದಾರೆ. ಮಕ್ಕಳನ್ನು ನಿರ್ಭಯರನ್ನಾಗಿ ಮಾಡುವಂತಹ, ಸದಾ ವಿಶಾಲ ಹೃದಯವನ್ನು ಇಟ್ಟುಕೊಳ್ಳುವಂತಹ ಹಾಗೂ ತಂದೆಗೆ ಪ್ರತಿಯೊಂದು ಉಸಿರಿನಲ್ಲೂ ಸದಾ ಜೊತೆಯನ್ನು ಕೊಡುವಂತಹ ಶಿಕ್ಷಣವನ್ನು ಕೊಟ್ಟು ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುತ್ತಿರುವಂತಹ ಭೋಲಾನಾಥ ಶಿವ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಇಂದು ಪ್ರೀತಿಯ ಸಾಗರ ತನ್ನ ಅತಿ ಪ್ರೀತಿಯ ರತ್ನಗಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಇಂದಿನ ಸಭೆ ಭಾಗ್ಯಶಾಲಿ ಮಕ್ಕಳ ಸಭೆಯಾಗಿದೆ. ಇಂದು ಭಾಗ್ಯವಿಧಾತ ತಂದೆ ಭಾಗ್ಯವಂತ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಭಾಗ್ಯವಂತರು ಆಗಿದ್ದೀರಾ? ಎಲ್ಲ ಮಕ್ಕಳು ಎಲ್ಲಿಂದಲೋ ದೂರದಿಂದ ಓಡೋಡಿ ಬಂದಿದ್ದೀರಿ. ಭಲೆ ಅಚಾನಕ್ ಪಾತ್ರವನ್ನು ಅಭಿನಯಿಸಿ ಇಲ್ಲಿಗೆ ಬಂದು ತಲುಪಿರಬಹುದು. ಭಲೆ ಯಾರು ಏನೇ ಹೇಳಲಿ, ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಹೇಳಬಹುದು. ಏನಾದರೂ ಹೇಳಲಿ, ನೀವು ತಂದೆಯೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದೀರಿ. ಇಂದು ಎಲ್ಲ ಮಕ್ಕಳ ಜನ್ಮದಿನದ ಬಹಳ ಶುಭಾಶಯಗಳು. ಇಂದಿನ ದಿನ ಯಾವ ಸಂಕಲ್ಪ ಮಾಡುತ್ತೀರಿ? ಈಗ ಎಲ್ಲ ಮಕ್ಕಳು ತಮ್ಮನ್ನು ತಾವು ಚೆಕಿಂಗ್ ಮಾಡಿಕೊಳ್ಳಿರಿ. ಎಲ್ಲರಿಗೂ ಪ್ರೀತಿ ಇದೆನಾ? ಪ್ರೀತಿ ಇರುವುದಕ್ಕೆ ತಂದೆಯ ಹತ್ತಿರ ಬಂದಿದ್ದೇವೆ ಹಾಗೂ ತಂದೆಗೂ ಸಹ ಮಕ್ಕಳ ಮೇಲೆ ಪ್ರೀತಿ ಇದೆ. ಎಲ್ಲ ಮಕ್ಕಳು ತಂದೆಯ ಹತ್ತಿರ ಬಂದಿದ್ದೀರಿ. ಮಕ್ಕಳು ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ. ಒಂದು ನಿಮಿಷ ಎಲ್ಲ ಮಕ್ಕಳು ಸಂಪೂರ್ಣ ವಿಶ್ವದಲ್ಲಿ ಸುತ್ತು ಹಾಕಿರಿ ಹಾಗೂ ಪ್ರತಿಯೊಂದು ಆತ್ಮನನ್ನು ನೋಡಿರಿ. ಇಂದು ಪ್ರತಿಯೊಂದು ಮಂದಿರದಲ್ಲಿ, ಪ್ರತಿಯೊಂದು ಸ್ಥಾನದಲ್ಲಿ ಭಕ್ತರ ಗುಂಪೆ ಕುಳಿತುಕೊಂಡಿದೆ. ತಂದೆ ಎಲ್ಲ ಕಡೆಗೂ ಸುತ್ತು ಹಾಕಿ ಬರುತ್ತಿದ್ದಾರೆ. ಈಗ ಮಕ್ಕಳ ಸರದಿಯಾಗಿದೆ. ಮಕ್ಕಳು ಸಂಪೂರ್ಣ ವಿಶ್ವವನ್ನು ನೋಡಿಕೊಂಡು ಬನ್ನಿರಿ. ಯಾವ ಮಕ್ಕಳು ಕೇವಲ ಪೂಜೆ ಮಾಡುತ್ತಿದ್ದಾರೆ, ಮನಸ್ಸಿನಿಂದ ಭಕ್ತಿ ಮಾಡುತ್ತಿದ್ದಾರೆ, ಭಗವಂತನನ್ನು ಪ್ರೀತಿ ಮಾಡುತ್ತಿದ್ದಾರೆ ಅಂತ ಭಕ್ತರ ಒಂದು ಝಲಕ್ಕನ್ನು ನೋಡಿರಿ. ನಿಮಗೆ ದಯೆ ಬರುತ್ತದೆ. ಆ ಭಕ್ತರು ಕಾಯುತ್ತಿದ್ದಾರೆ. ಒಂದು ಸಾರಿ ನಮ್ಮ ದೇವತೆಗಳು ಭಗವಂತ ಬಂದು ಮಿಲನ ಮಾಡಲಿ ಎಂದು ಕಾಯುತ್ತಿದ್ದಾರೆ. ಈಗ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ಭಕ್ತ ಮಕ್ಕಳು ಭಗವಂತನ ಒಂದು ಕ್ಷಣದ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಇಂದು ಆ ತಂದೆ ತಾವು ಮಕ್ಕಳ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದಾರೆ. ನೀವು ತಂದೆಯ ಮಿಲನವನ್ನು ಮಾಡುತ್ತಿದ್ದೀರಿ. ಆದರೂ ಸಹ ತಂದೆ ಮಕ್ಕಳ ಮುಂದೆ ಬಂದಿದ್ದಾರೆ, ಭಕ್ತರು ಹಿಂದೆ ಇದ್ದಾರೆ ಹಾಗೂ ಇದೇ ಮಕ್ಕಳು ತಂದೆಯೊಂದಿಗೆ, ನಿಮ್ಮ ತಂದೆಯೊಂದಿಗೆ ಮಿಲನ ಮಾಡುವುದಕ್ಕೆ ಬರಲು ಭಯ ಪಡುತ್ತಿದ್ದೀರಿ. ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಹಾಗೂ ಮಕ್ಕಳು ಬಾರಿಗೂ ಮಿಲನ ಮಾಡುತ್ತಾ ಏನು ಹೇಳುತ್ತಾರೆ? ಇನ್ನೂ ನಾವು ಯೋಚನೆ ಮಾಡುತ್ತೇವೆ, ಇನ್ನೂ ಸ್ವಲ್ಪ ಮಿಲನ ಮಾಡಿದ ಮೇಲೆ ಹೇಳುತ್ತೇವೆ, ಈಗ ಇನ್ನೂ ನಮಗೆ ಸ್ವಲ್ಪ ಪಕ್ಕಾ ನಿಶ್ಚಯ ಆಗಿದೆ. ಇಂತಹ ಮಕ್ಕಳಿಗೆ ತಂದೆ ಏನು ಹೇಳುತ್ತಾರೆ? ಯಾರು ತಲುಪಿದ್ದಾರೆ, ಯಾರು ಬಂದಿದ್ದಾರೆ ಅವರು ಭಾಗ್ಯಶಾಲಿಗಳು. ಯಾರಿಗೆ ಗೊತ್ತಾಗಿದೆ ನನ್ನ ಬಾಬಾ ಬಂದಿದ್ದಾರೆ ಎಂದು, ಅವರ ಆಂತರ್ಯದಲ್ಲಿ ಭಯ ಇದೆ. ಬೇರೆ ಮಕ್ಕಳು ಏನು ಹೇಳುತ್ತಾರೆ ಎನ್ನುವ ಭಯ ಇದೆ. ಕೇಳುತ್ತಿದ್ದೀರಾ? ಕೇಳುತ್ತಲೂ ಇದ್ದೀರಿ. ಅಂಥವರಿಗೆ ಯಾವ ಟೈಟಲ್ ಕೊಡಬೇಕು? ಸಿಂಹಿಣಿ ಮಕ್ಕಳು ಎಂದು ಹೇಳುವುದಿಲ್ಲ. ಭಾಗ್ಯವಿಧಾತ ತಂದೆಯ ಮಕ್ಕಳು ಸಂಪೂರ್ಣ ವಿಶ್ವದ ಮಾಲೀಕರಾಗುವಂಥ ಮಕ್ಕಳು, ಸಂಪೂರ್ಣ ಸಂಸಾರವನ್ನು ಸ್ವರ್ಗವನ್ನಾಗಿ ಮಾಡುವಂಥ ಮಕ್ಕಳಾಗಿದ್ದೀರಿ. ಅಂದ ಮೇಲೆ
ಹೆದರುತ್ತೀರಿ, ಭಯ ಪಡುತ್ತೀರಿ ಎಂದರೆ ಅಂಥ ಮಕ್ಕಳು ತಂದೆಯ ಮಕ್ಕಳು ಹೇಗೆ ಆಗುತ್ತಾರೆ? ಯಾವ ಭಯ ಇದೆ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರಕಾರದಿಂದ ಮಕ್ಕಳಿಗೆ ಭಯ ಇದೆ. ಯಾರು ತಂದೆಯ ಮಕ್ಕಳಾಗಿದ್ದೀರಿ, ತಂದೆಯೊಂದಿಗೆ ಮಿಲನ ಮಾಡುತ್ತಿದ್ದೀರಿ, ಅವರಿಗೆ ಯಾವ ಮಾತಿನ ಭಯ? ಯಾರು ಭಯ ಪಡುತ್ತಾರೆ, ಯಾರು ಸಂಶಯ ಬುದ್ಧಿಯವರಿದ್ದಾರೆ ಆ ಮಕ್ಕಳು ಭಯ ಪಡುತ್ತಾರೆ. ಹಾಗೂ ಸಂಶಯ ಬುದ್ಧಿ ಮಕ್ಕಳ ಚಿಹ್ನೆ ಮಧುಬನದಲ್ಲೂ ಸಹ ತಂದೆಯನ್ನು ಅವರು ಗುರುತಿಸಿಲ್ಲ. ಬಂದರು, ಮಿಲನ ಮಾಡಿದರು ಮತ್ತು ಹೊರಟು ಹೋದರು. ಅವರಿಗೆ ತಂದೆಯ ಬಗ್ಗೆ ನಿಶ್ಚಯ ಇಲ್ಲ. ಯಾರು ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಅವರು ತಮ್ಮನ್ನು ತಾವು ತಿಳಿದುಕೊಂಡಿಲ್ಲ, ತಂದೆಯ ಪ್ರೀತಿಯನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ಆ ಮಕ್ಕಳು ಭಯ ಪಡುತ್ತಾರೆ. ಒಂದು ವೇಳೆ ಲೌಕಿಕ ಜಗತ್ತಿನಲ್ಲಿ ತಂದೆ ಎಲ್ಲಿಗೇ ಹೋದರು ಅಲ್ಲಿಂದ ಒಂದು ಸಂದೇಶವನ್ನು ಕಳಿಸಿಕೊಟ್ಟಾಗ, ನಾನು ಇಲ್ಲಿ ಇದ್ದೇನೆ ಎಂದು ಹೇಳಿದಾಗ ಏನು ಹೇಳುತ್ತೀರಿ? ಹಾಂ, ಭಲೆ ಪರವಾಗಿಲ್ಲ, ತಾವು ಅಲ್ಲಿದ್ದರೂ ಸಹ ನಾವು ಇಲ್ಲಿ ಇರುತ್ತೇವೆ, ಈ ರೀತಿ ಹೇಳುತ್ತೀರೇನು? ಹಾಂ, ನಮಗೆ ಗೊತ್ತಿದೆ ನೀವು ಅಲ್ಲಿದ್ದೀರಿ ಅಂದ ಮೇಲೆ ನಾವು ಇಲ್ಲಿ ಚೆನ್ನಾಗಿದ್ದೇವೆ, ಏಕೆಂದರೆ ನಮಗೆ ಸುಖ ಸಿಗುತ್ತಿದೆ. ಈಗ ಸುಖಿಯಾಗಿದ್ದೀರಿ. ಯಾವಾಗ ದುಃಖ ಆಗುತ್ತದೆ ಆಗ ಯಾರ ನೆನಪು ಬರುತ್ತದೆ? ಅಂದರೆ ತಂದೆ ಅಲ್ಲೇ ಇರಲಿ, ನಾವಿಲ್ಲೇ ಇರುತ್ತೇವೆ ಎಂದು ತಂದೆಯ ಹತ್ತಿರ ಬರುತ್ತಿಲ್ಲ. ಆ ಮಕ್ಕಳಿಗೆ ಬಾಬಾ ಹೇಳುತ್ತಿದ್ದಾರೆ, ಈಗ ಸುಖಿಯಾಗಿದ್ದೀರಿ, ಆದರೆ ಯಾವಾಗ ದುಃಖ ಆಗುತ್ತದೆ ಆಗ ಯಾರ ನೆನಪು ಬರುತ್ತದೆ? ತಂದೆಯ ನೆನಪೇ ಬರುತ್ತದೆ ಅಲ್ಲವೇ? ಯಾವಾಗ ಏನೂ ಇರುವುದಿಲ್ಲ ಆಗ ತಂದೆಯ ನೆನಪೇ ಬರುತ್ತದೆ. ದುಃಖಿಯಾಗಿ ತಂದೆಯ ಹತ್ತಿರ ಬರುವಂತಹ ಮಕ್ಕಳು ತಂದೆಗೆ ಬೇಕೇನು? ಭಲೆ ತಂದೆ ಸಿಗುತ್ತಾರೆ, ಆದರೂ ಸಹ ಪ್ರೀತಿಯಿಂದ ತಂದೆ ಕರೆಯುತ್ತಿದ್ದಾರೆ, ಸಂಭಾಲನೆ ಮಾಡುತ್ತಿದ್ದಾರೆ. ಆದರೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಂದೆಯ ಹತ್ತಿರ ಬರುತ್ತಾರೆ. ಕೆಲವರು ಹೇಳುತ್ತಾರೆ, ಹಾಂ, ಭಗವಂತ ತಂದೆ ಬರುತ್ತಿದ್ದಾರೆ ಎಂದು ಹೇಳುತ್ತೇವೆ, ಆದರೆ ನಾವು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಅವರಿಗೆ ಬಾಬಾ ಏನು ಹೇಳುತ್ತಾರೆ? ಹಾಂ, ನೀವು ಒಪ್ಪಿಕೊಂಡರೂ ಇಲ್ಲಿಗೆ ಬರಲೇಬೇಕು, ಏಕೆಂದರೆ ಎಲ್ಲರ ಹಟ್ಟಿ ಒಂದೇ ಆಗಿದೆ. ಇವತ್ತು ಯಾವ ದಿನ ಆಗಿದೆ? ಬಲ್ಲೆ ಕೆಲವು ಮಕ್ಕಳು ಈ ರೀತಿಯೂ ಹೇಳುತ್ತಾರೆ, ಇಂದಿನ ದಿನ ನನಗೆ ಒಳ್ಳೆಯ ದಿನವಲ್ಲ ಎಂದು ಹೇಳುತ್ತಾರೆ. ಎಲ್ಲೆಲ್ಲಿಯೋ ಕುಳಿತುಕೊಂಡಿರುತ್ತಾರೆ. ಆದರೆ ತಂದೆ ಏನು ಹೇಳುತ್ತಾರೆ? ಇದೇ ದಿನವಾಗಿದೆ, ಇಂದಿನ ದಿನವೇ ಭಾಗ್ಯಶಾಲಿ ದಿನವಾಗಿದೆ, ಭಾಗ್ಯವಿಧಾತ ತಂದೆಯ ಮಿಲನವನ್ನು ಮಾಡುವಂತಹ ದಿನವಾಗಿದೆ. ಆಗಿದೆ ತಾನೆ? ತಾವೆಲ್ಲರೂ ಭಾಗ್ಯಶಾಲಿಗಳಾಗಿದ್ದೀರಲ್ಲವೇ? ಈಗ ಈ ಸಭೆ ಸಣ್ಣದಾಗಿದೆ, ಈ ಸ್ಥಾನವೂ ಸಹ ಮುಂದಿನ ಸಾರಿ ಸಣ್ಣದಾಗುತ್ತದೆ. ಹೇಗೆ ಮಕ್ಕಳು ತಮ್ಮ ಮನಸ್ಸನ್ನು ದೊಡ್ಡದು ಮಾಡಿಕೊಳ್ಳುತ್ತಾ ಹೋಗುತ್ತಾರೆ, ಅದೇ ರೀತಿ ತಂದೆಯ ಸ್ಥಾನವು ದೊಡ್ಡದು ಮಾಡಬೇಕಾಗುತ್ತದೆ. ಎಲ್ಲ ಮಕ್ಕಳು ಈಗ ತಮ್ಮ ತಮ್ಮ ಮನಸ್ಸನ್ನು ವಿಶಾಲ ಮಾಡಿಕೊಂಡು ಕುಳಿತುಕೊಳ್ಳಿರಿ. ಸಣ್ಣದನ್ನು ಮಾಡಿಕೊಳ್ಳಬೇಡಿರಿ, ದೊಡ್ಡದು ಮಾಡಿಕೊಳ್ಳಬೇಕಾಗುತ್ತದೆ. ದೊಡ್ಡದು ಮಾಡಿಕೊಳ್ಳಲು ಆಗುತ್ತದೆ ತಾನೆ? ಏಕೆಂದರೆ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಸಂಪೂರ್ಣ ವಿಶ್ವವೇ ಬರುತ್ತದೆ. ಹಾಗೂ ಯಾರ ಮನಸ್ಸು ವಿಶಾಲವಾಗಿರುತ್ತದೆ, ದಿಲಾರಾಮ ತಂದೆ ಅಂದರೆ ಹೃದಯರಾಮ ತಂದೆ ಅವರ ಹೃದಯದಲ್ಲಿ ಕುಳಿತುಕೊಳ್ಳುತ್ತಾರೆ. ಏಕೆಂದರೆ ಸಣ್ಣ ಹೃದಯದಲ್ಲಿ ದೊಡ್ಡ ತಂದೆ ಬರುವುದಿಲ್ಲ ತಾನೆ? ಹೇಗೆ ಬರುತ್ತಾರೆ? ಏಕೆಂದರೆ ತಂದೆ ಯಾವಾಗ ಬರುತ್ತಾರೆ ಇಡೀ ವಿಶ್ವವನ್ನು ಜೊತೆಗೆ ಕರೆದುಕೊಂಡು ಬರುತ್ತಾರೆ. ಹಾಗಾದರೆ ದೊಡ್ಡ ತಂದೆ ಸಣ್ಣ ಮನಸ್ಸಿನಲ್ಲಿ ಹೇಗೆ ಬರುತ್ತಾರೆ? ನಿಮ್ಮ ಮನಸ್ಸು ಹೇಗಿರಬೇಕು? ವಿಶಾಲ ಆಗುವುದರ ಜೊತೆಗೆ ಸ್ವಚ್ಛ ಮನಸ್ಸು ಆಗಬೇಕು. ಹೇಗೆ ತಂದೆ ಬರುತ್ತಾರೆ ಅಂದಾಗ ಎಲ್ಲರೂ ಸ್ವಚ್ಛ ಮಾಡುತ್ತಾರಲ್ಲವೇ? ಮನಸ್ಸನ್ನು ಸ್ವಚ್ಛ ಮಾಡುತ್ತೀರಿ ತಾನೆ? ಎಲ್ಲಿ ಮಣ್ಣು ಸಹ ಇರಬಾರದು,
ಧೂಳು ಇರಬಾರದು ಎಂದು ಸ್ವಚ್ಛ ಮಾಡುತ್ತಾರೆ. ಅದೇ ರೀತಿ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಧೂಳು ಇರಬಾರದು, ಏಕೆಂದರೆ ತಂದೆ ಸತ್ಯ ಮನಸ್ಸಿನಲ್ಲಿಯೇ ವಿರಾಜ ಮಾಡುತ್ತಾರೆ. ವಿಶಾಲ ಮನಸ್ಸಿನಲ್ಲಿ ಬರುತ್ತಾರೆ. ನಿಮ್ಮ ಮನಸ್ಸು ವಿಶಾಲವಾಗಿದ್ದರೆ ಸಂಪೂರ್ಣ ವಿಶ್ವವೇ ನಿಮ್ಮದಾಗುತ್ತದೆ. ನೀವೀಗ ಸಂಕಲ್ಪ ಮಾಡಿರಿ. ತಂದೆಯಂತೂ ಸಂಕಲ್ಪ ಮಾಡಿದ್ದಾರೆ. ಸಂಪೂರ್ಣ ವಿಶ್ವ ನೀವು ಮಕ್ಕಳ ಹಿಂದೆ ಹಿಂದೆ ಬರುತ್ತದೆ ಹಾಗೂ ತಾವು ದೂರ ದೂರದ ತನಕ ನೋಡುತ್ತಿದ್ದೀರಿ. ಆದರೆ ಮಕ್ಕಳು ಸಹ ನಿಮ್ಮ ಮನಸ್ಸನ್ನು ತೆರೆದು ನೋಡಿರಿ. ತಂದೆ ಕುಳಿತಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಲ್ಲವೇ? ಏಕೆಂದರೆ ಖುಷಿಯಂತಹ ಪೌಷ್ಟಿಕ ಆಹಾರ ಮತ್ತೊಂದಿಲ್ಲ. ಯಾರು ಯಾರು ದುಃಖಿಗಳಾಗಿದ್ದೀರಿ? ಈ ಸಭೆಯಲ್ಲಿ ಯಾವ ಮಕ್ಕಳು ದುಃಖಿಗಳಾಗಿದ್ದೀರಿ? ಕೆಲವರು ಮನಸ್ಸಿನಿಂದ ಮಾತನಾಡುತ್ತಿದ್ದೀರಿ. ಬಾಬಾ, ನಾವು ಬಹಳ ದುಃಖಿಗಳಾಗಿದ್ದೇವೆ ಎಂದು ಹೇಳುತ್ತೀರಿ. ತಂದೆ ಆ ಮಕ್ಕಳಿಗೂ ಹೇಳುತ್ತಿದ್ದಾರೆ, ನೀವು ಖುಷಿಯ ಸಾಗರನ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಮನಸ್ಸಿನಲ್ಲಿ ದುಃಖದ ಅಲೆ ಬರಲು ಸಾಧ್ಯವಿಲ್ಲ. ಇಂದಿನಿಂದ ನಿಮ್ಮ ಮನಸ್ಸಿನಲ್ಲಿ ಬರೆದುಕೊಳ್ಳಿರಿ, ಈ ದಿನದಲ್ಲಿ ನಾನು ತಂದೆಯ ಹತ್ತಿರ ಎಷ್ಟು ಹತ್ತಿರದಿಂದ ಮಿಲನ ಮಾಡಿದ್ದೇನೆ. ಏಕೆಂದರೆ ಮುಂದಿನ ಸಭೆಯಲ್ಲಿ ಲೆಕ್ಕ ಇಲ್ಲದಷ್ಟು ಮಕ್ಕಳ ಸಂಖ್ಯೆ ಬರುತ್ತದೆ. ಎಲ್ಲರ ಸಂಕಲ್ಪ ಪೂರ್ಣ ಆಯಿತಲ್ಲವೇ? ತಂದೆ ತಾವು ನಮ್ಮನ್ನು ಹಿಂದಿನ ಗೇಟಿನಲ್ಲಿ ಯಾಕೆ ಕೂರಿಸಿದ್ದೀರಿ ಎಂದು ಕೇಳುತ್ತಿದ್ದೀರಿ ತಾನೆ? ಮಧುಬನದಲ್ಲಿ ಹೇಗೆ ಮಿಲನ ಮಾಡುತ್ತಿದ್ದೀರಿ? ಪ್ರತಿ ಸಾರಿ ಹಿಂದೆ ಕುಳಿತುಕೊಂಡಾಗ ಹೇಳುತ್ತಿದ್ದೀರಿ, ಒಂದು ಸರಿಯಾದರೂ ಮುಂದೆ ಕುಳಿತುಕೊಳ್ಳಬೇಕು. ಇಂತಹ ಮಕ್ಕಳು ಕುಳಿತುಕೊಂಡಿದ್ದೀರಲ್ಲವೇ? ಇಂದು ಏನು ಹೇಳುತ್ತಾರೆ? ಇಂದು ಎಲ್ಲರಿಗಿಂತ ಮುಂದೆ ಕುಳಿತುಕೊಂಡಿದ್ದೀರಲ್ಲವೇ? ಎಲ್ಲರಿಗಿಂತ ಮುಂದೆ ಕುಳಿತುಕೊಂಡಿದ್ದೀರಲ್ಲವೇ? ಖುಷಿಯಾಗಿದೆನಾ? ಬಹಳ ಖುಷಿಯಾಗಿದೆ. ಈಗ ತಾವು ಪೂರ್ವಜ ಮಕ್ಕಳು ಮುಂದೆ ಬರುವಂತಹ ಮಕ್ಕಳಿಗೆ ಅವಕಾಶ ಕೊಡಬೇಕು. ಈಗ ಎಲ್ಲರೂ ಕುಳಿತುಕೊಂಡಿದ್ದೀರಿ. ಮುಂದಿನ ಸಾರಿ ಎಲ್ಲರೂ ಎದ್ದು ನಿಂತುಕೊಳ್ಳುತ್ತಾರೆ, ಸರಿ ತಾನೆ? ಕುಳಿತುಕೊಳ್ಳುವುದಿಲ್ಲ. ಯಾಕೆ ಎದ್ದು ನಿಂತುಕೊಳ್ಳುತ್ತಾರೆ? ಏಕೆಂದರೆ ತಾವು ಸಣ್ಣ ಸಣ್ಣ ಮಕ್ಕಳು ಬರುತ್ತೀರಿ. ಯಾರು ಫಸ್ಟ್ ಟೈಮ್ ಮಿಲನ ಮಾಡಲು ಬಂದಿದ್ದಾರೆ, ಪ್ರತಿ ಸಾರಿಯೂ ತಾವು ಮಕ್ಕಳು ಎದ್ದು ನಿಂತು ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ಸಂಭಾಲನೆ ಮಾಡುತ್ತೀರಿ. ಆ ಮಕ್ಕಳನ್ನು ಕರೆದು ಕೂರಿಸುತ್ತೀರಿ. ಬಲೆ ತಂದೆಯ ದೃಷ್ಟಿ ಒಂದು ಸಾರಿ ಯಾರ ಮೇಲೆ ಬೀಳುತ್ತದೋ ಅವರ ಕಲ್ಯಾಣವೇ ಆಗುತ್ತದೆ. ಯಾರು ಒಂದು ಸಾರಿ ತಂದೆಯ ದೃಷ್ಟಿಯಲ್ಲಿ ಬರುತ್ತಾರೆ ಅವರು ಪಾರಾದಂತೆಯೇ. ಹಾಗೂ ತಾವು ಮಕ್ಕಳು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ. ಒಂದು ಸಾರಿ ಅಲ್ಲ, ಬಾರಿ ಬಾರಿಗೂ ತಂದೆಯ ದೃಷ್ಟಿ ನಮ್ಮ ಮೇಲೆ ಬೀಳುತ್ತಿದೆ. ನಾವು ಪಾರಾಗುತ್ತಾನೇ ಇದ್ದೇವೆ, ಹೌದಲ್ಲವೇ? ತಂದೆಯ ಮಿಲನ ಮಾಡಿ ಬಹಳ ಖುಷಿ ಆಗಿದೆನಾ? ವಾ ವಾ ಭಾಗ್ಯಶಾಲಿ ಮಕ್ಕಳೇ, ವಾ ತಂದೆಯ ಸಿಕ್ಕಿಲ್ಲದೆ ಮಕ್ಕಳೇ. ಹಾಗೂ ಆ ಮಕ್ಕಳಿಗೂ ವಾ ವಾ. ಯಾರು ಇಲ್ಲಿ ತನಕ ಇನ್ನೂ ಬಂದಿಲ್ಲ, ಯಾವುದೋ ಕಾರಣಾಂತರಗಳಿಂದ ಇಲ್ಲಿಗೆ ಬರಲು ಆಗಿಲ್ಲ, ಆ ಮಕ್ಕಳಿಗೂ ಸಹ ಡಬಲ್ ವಾಹ ವಾಹ. ಯಾರು ಎದುರಿ ಕುಳಿತುಕೊಂಡಿದ್ದಾರೆ ಅವರಿಗೂ ಸಹ ವಾಹ ವಾಹ. ಏಕೆಂದರೆ ಈಗ ಬಲೆ ಎದುರಿ ಕುಳಿತಿದ್ದೀರಿ, ಆದರೆ ಎಲ್ಲಕ್ಕಿಂತ ಜಾಸ್ತಿ ಓಡುವಂಥವರು ಅವರೇ. ಹಾಗೂ ಡಬಲ್ ವಿದೇಶಿಗಳಿಗೂ ಸಹ ಡಬಲ್ ವಾಹ ವಾಹ. ಯಾರು ನಾಟಕದ ರಹಸ್ಯವನ್ನು ತಿಳಿದುಕೊಂಡಿದ್ದಾರೆ ಅವರಿಗೂ ಸಹ, ಅಂದರೆ ಡಬಲ್ ವಿದೇಶಿ ಮಕ್ಕಳಿಗೂ ಸಹ ಈ ನಾಟಕದ ರಹಸ್ಯ ಅರ್ಥ ಆಗುತ್ತದೆ, ಸರಿ ತಾನೆ? ಖುಷಿಯಾಗಿದ್ದೀರಾ? ಶಿವನ ದಿಬ್ಬಣದಲ್ಲಿ ಹೋಗುವುದಕ್ಕೋಸ್ಕರ ರೆಡಿಯಾಗಿದ್ದೀರಾ? ಎಲ್ಲರೂ ರೆಡಿ ಇದ್ದೀರಾ? ರೆಡಿ ಮಾಡಿಕೊಳ್ಳಿರಿ. ಈಗ ಸ್ಥೂಲ ರೂಪದಲ್ಲಿ ದಿಬ್ಬಣ ಹೊರಡುತ್ತದೆ. ಇನ್ನು ಸ್ವಲ್ಪ ಸಮಯದ ನಂತರ ಸೂಕ್ಷ್ಮ ರೂಪದಲ್ಲಿ ದಿಬ್ಬಣ ಹೊರಡುತ್ತದೆ.
ಹಾಗೂ ಒಂದೇ ದಿಬ್ಬಣದಲ್ಲಿ ಈ ರೀತಿ ಇರುತ್ತಾರೆ. ಎಲ್ಲರೂ ಅದರಲ್ಲಿ ಸೇರಿಕೊಳ್ಳುತ್ತಾರೆ. ಭೋಲಾನಾಥನ ದಿಬ್ಬಣವಾಗಿದೆ. ಎಲ್ಲರೂ ಶೃಂಗಾರಿತರಾಗಿರುತ್ತಾರೆ. ಏಕೆಂದರೆ ಭೋಲಾ ಭೋಲಾ ಮಕ್ಕಳು ಬೇರೆ ಲೈನಿನಲ್ಲಿ ಮುಂದಿರುತ್ತಾರೆ. ಯಾರು ಭೋಲಾನಾಥನ ಜೊತೆಗೆ ನಡೆಯುತ್ತಿರುತ್ತಾರೆ. ಇನ್ನು ಅತಿ ಬುದ್ಧಿವಂತ ಮಕ್ಕಳ ಲೈನ್ ಬೇರೆ ಇರುತ್ತದೆ. ಪ್ರತಿಯೊಂದು ರೀತಿಯಲ್ಲೂ ಒಂದಲ್ಲ ಒಂದು ಲೈನಿನಲ್ಲಿ ಬೇರೆ ಬೇರೆ ಮಕ್ಕಳ ಲೈನ್ ಇರುತ್ತದೆ. ಏಕೆಂದರೆ ತಂದೆಗೆ ನಂಬಿಗಸ್ತ ಮಕ್ಕಳು ಬೇಕು. ನಂಬಿಗಸ್ತರು ಅಂದರೆ ಮುಗ್ಧ ಪ್ರಾಮಾಣಿಕ ಮಕ್ಕಳು. ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಈ ಜಗತ್ತು ಈ ರೀತಿ ಇದೆ, ಇದರಲ್ಲಿ ನಾವು ಮುಗ್ಧರಾದರೆ ನಮ್ಮನ್ನು ಲೂಟಿ ಮಾಡಿಬಿಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಬಾಬಾ ಏನು ಹೇಳುತ್ತಾರೆ? ತಂದೆ ಯಾರಿಗೋಸ್ಕರ ಬಂದಿದ್ದಾರೆ? ಮಕ್ಕಳ ದಾರಿಯನ್ನು ತಂದೆ ಸ್ವಚ್ಛ ಮಾಡುತ್ತಾರೆ. ಒಳ್ಳೆಯದು ಮಕ್ಕಳೇ, ಏನೇ ಆಗಲಿ ಶರೀರ ಬಿಟ್ಟರೂ ಸಹ ಜಾಸ್ತಿ ಏನು ಒಳ್ಳೆಯದು ಮಕ್ಕಳೇ, ಏನು ಬೇಕಾದರೂ ಆಗಲಿ ಶರೀರ ಬಿಟ್ಟರೂ ಸಹ ಏನು ಜಾಸ್ತಿ ಹೋಗುವುದಿಲ್ಲ. ಆದರೂ ಸಹ ತಂದೆ ಹೇಳುತ್ತಾರೆ, ಏನು ಬೇಕಾದರೂ ಆಗಲಿ ಖುಷಿ ಮಾತ್ರ ಕಳೆದುಕೊಳ್ಳಬಾರದು. ತಂದೆಯ ಮೇಲಿನ ನಿಶ್ಚಯ ಕಡಿಮೆಯಾಗಬಾರದು. ಏಕೆಂದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತಂದೆ ಜೊತೆಗಿದ್ದಾರೆ. ಇಂದು ತಂದೆ ಜೊತೆಗಿದ್ದಾರೆ. ಎಲ್ಲವೂ ತಂದೆಯದೇ ಆಗಿದೆ. ಏನೂ ಇಲ್ಲ ಅಂದರೂ ಸಹ ಆಗಲೂ ತಂದೆ ಜೊತೆಗಿರುತ್ತಾರೆ. ಶರೀರ ಇಲ್ಲ ಅಂದಾಗಲೂ ಸಹ ತಂದೆ ನಮ್ಮ ಜೊತೆಗಿರುತ್ತಾರೆ. ಇಲ್ಲೂ ತಂದೆ ಇದ್ದಾರೆ, ಅಲ್ಲೂ ಅಂದರೆ ನಾವು ಶರೀರ ಬಿಟ್ಟು ಮೇಲೆ ಹೋದರೂ ಸಹ ತಂದೆ ಜೊತೆಯಲ್ಲಿ ಇರುತ್ತಾರೆ. ಇಲ್ಲೂ ಸಹ ತಂದೆಯ ಮಿಲನ ಮಾಡುತ್ತಿದ್ದೇವೆ ಹಾಗೂ ಅಲ್ಲಿಯೂ ತಂದೆಯ ಮಿಲನ ಮಾಡುತ್ತಿರುತ್ತೇವೆ. ಆದ್ದರಿಂದ ನಿಶ್ಚಿಂತರಾಗಿರಿ. ಯಾವುದೇ ಪರಿಸ್ಥಿತಿಯಲ್ಲೂ ಮೋಹದ ಎಳೆ ಬರಬಾರದು. ಯಾವ ಮಕ್ಕಳು ದುಃಖಿಗಳಾಗುತ್ತಾರೆ, ಅವರು ಯಾರು ನನ್ನ ಮನೋಕಾಮನೆಗಳನ್ನು ಪೂರ್ಣ ಮಾಡು, ನನ್ನ ಇಚ್ಛೆಗಳನ್ನು ಪೂರ್ಣ ಮಾಡು ಎಂದು ಹೇಳುತ್ತಿರುತ್ತಾರೆ. ತಂದೆ ಅಂಥ ಮಕ್ಕಳಿಗೆ ಏನು ಹೇಳುತ್ತಾರೆ? ಯಾರ ಹತ್ತಿರ ಖಜಾನೆಯ ಮಾಲೀಕತನವೇ ಇದೆ, ಅದರಿಂದ ಸ್ವಲ್ಪ ಖಜಾನೆಯನ್ನು ಕೊಡು ಎಂದು ಬೇಡುತ್ತಿರುತ್ತಾರೆ. ಪ್ರತಿ ಗಳಿಗೆಯೂ ನಿಮ್ಮ ಮನಸ್ಸಿನಿಂದ ಈ ಮಾತು ಬರುತ್ತಿರಬೇಕು, ಬಾಬಾ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಇಚ್ಛೆ ಇದೆ, ನೀನು ಸದಾ ನನ್ನ ಜೊತೆಗೆ ಇರು. ನನ್ನ ಒಂದೇ ಮನೋಕಾಮನೆ, ನನ್ನ ಪ್ರತಿ ಉಸಿರಿನಲ್ಲೂ ನೀನು ಸದಾ ನನ್ನ ಜೊತೆಗಿರು, ನೀನು ನನ್ನ ಹತ್ತಿರ ಇರು ಎಂದು ಹೇಳುವಂತಹ ಆಸೆ ಆ ಮಕ್ಕಳಿಗಿರುತ್ತದೆ. ಇಂತಹ ಮಕ್ಕಳನ್ನು ತಂದೆ ನೆನಪು ಮಾಡುತ್ತಾರೆ. ಸರಿ ತಾನೆ? ತಂದೆ ಸಿಕ್ಕಿದ್ದಾರೆ ಎಂದ ಮೇಲೆ ಸಂಪೂರ್ಣ ವಿಶ್ವವೇ ಸಿಕ್ಕಂತೆ ಹೆಮ್ಮೆಯಿಂದ ನಡೆಯುತ್ತಿರುತ್ತಾರೆ. ಈ ಜಗತ್ತಿನ ಒಂದು ಸಣ್ಣ ಏರಿಯಾದ ಒಂದು ಸಣ್ಣ ಮುಖಂಡರಾಗಿರುತ್ತಾರೆ. ಅವರಿಗೆ ಎಷ್ಟು ನಶೆ ಇರುತ್ತದೆ ತಾನೆ? ಬಾರಿಗೂ ಏನು ಹೇಳುತ್ತಾರೆ? ನಾನು ಯಾರು ಏನು ಎನ್ನುವುದು ನಿಮಗೆ ಗೊತ್ತಿದೆನಾ? ನಾನು ಇಲ್ಲಿಯ ಮುಖಂಡನಾಗಿದ್ದೇನೆ. ಹಾಗಾದರೆ ನೀವು ಯಾರು? ನೀವು ಯಾರಾಗಿದ್ದೀರಿ? 3 ಲೋಕಗಳ ಮಾಲೀಕನ ಮಕ್ಕಳು, ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುವಂತಹ ಮಕ್ಕಳು. ಇಡೀ ವಿಶ್ವದ ಮಾಲೀಕ, ಇಡೀ ವಿಶ್ವದ ರಚನೆಯನ್ನು ರಚಿಸುವಂತಹ ತಂದೆಗೆ ನೀವು ಮಕ್ಕಳಾಗಿದ್ದೀರಿ. ಅಂದ ಮೇಲೆ ನೀವು ಸಂಪೂರ್ಣ ಸ್ವರ್ಗದ ಮುಖಂಡರಾಗಿದ್ದೀರಿ. ಇಡೀ ವಿಶ್ವಕ್ಕೆ ಮುಖಂಡರಾಗಿದ್ದೀರಿ. ಬರುವಂತಹ ಜಗತ್ತಿಗೆ ಮುಖಂಡರಾಗಿದ್ದೀರಿ. ನಿಮಗೆ ಎಷ್ಟು ನಶೆ ಇರಬೇಕು? ಅಂದ ಮೇಲೆ ಸ್ವಾಭಿಮಾನದಿಂದ ನಡೆಯಿರಿ, ಸ್ವಮಾನದಿಂದ ನಡೆಯಿರಿ, ಸ್ವಮಾನದ ಹೆಮ್ಮೆಯಿಂದ ನಡೆಯಿರಿ. ನಾನು ಸಂಪೂರ್ಣ ವಿಶ್ವದ ಮಾಲೀಕ ಮಗುವಾಗಿದ್ದೇನೆ. ನನ್ನಂತಹ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ನನ್ನಂತಹ ಭಾಗ್ಯವಂತ ಬೇರೆ ಯಾರೂ ಇಲ್ಲ. ಎಷ್ಟು ನಶೆ ಇರಬೇಕು? ತಂದೆ ಸ್ವರ್ಗ ಬಹಳ ಹತ್ತಿರ ಇದೆ ಎನ್ನುವುದನ್ನು ನೋಡಿಕೊಂಡು ಬಂದಿದ್ದಾರೆ. 1 ಹೆಜ್ಜೆಯ ದೂರದಲ್ಲಿ ಇದೆ. ಈಗ ತಾವು ಮಕ್ಕಳು ಸಹ ನೋಡಿರಿ. ಏಕೆಂದರೆ ಈ ಪಾತ್ರದಲ್ಲಿ ಏನೆಲ್ಲ ಆಗುತ್ತದೆ
ಅದು ಬಹಳ ತೀವ್ರಗತಿಯಿಂದ ಆಗುತ್ತದೆ. ಏಕೆಂದರೆ ಈಗ ಸಮಯ ಇಲ್ಲ, ಸಮಯ ಕಡಿಮೆ ಇದೆ. ಈಗ ಒಂದೊಂದು ಮಗುವಿನ ಹಿಂದೆ ಲೆಕ್ಕ ಇಲ್ಲದಷ್ಟು ಮಕ್ಕಳು ಬರಲಿದ್ದಾರೆ. ಒಂದು ಸಾರಿ ನಮಗೂ ಮಿಲನ ಮಾಡಿಸಿ, ಒಂದು ಸಾರಿ ತಂದೆಯೊಂದಿಗೆ ಮಿಲನ ಮಾಡಿಸಿ. ನೀವು ಏನು ಬೇಕಾದರೂ ತೆಗೆದುಕೊಳ್ಳಿರಿ, ಆದರೆ ಒಂದು ಸಾರಿ ತಂದೆಯ ಮಿಲನ ಮಾಡಿಸಿರಿ ಎಂದು ಕೇಳುತ್ತಾರೆ. ಬಲೆ ಎಲ್ಲವನ್ನೂ ಕೊಡಲು ರೆಡಿಯಾಗುತ್ತಾರೆ, ಆದರೆ ಒಂದು ಸಾರಿ ತಂದೆಯ ಮಿಲನ ಮಾಡಿಸಿ ಎಂದು ಕೇಳುತ್ತಾರೆ. ಹಾಗೂ ಈ ಸಭೆಯಲ್ಲಿ ಒಂದು ಮಾತನ್ನು ತಂದೆ ಹೇಳುತ್ತಾರೆ, ಎಲ್ಲವೂ ಇಲ್ಲಿಯೇ ಉಳಿಯುತ್ತದೆ, ಜೊತೆಯಲ್ಲಿ ಯಾವುದೂ ಬರುವುದಿಲ್ಲ. ಯಾವುದು ಸ್ಥೂಲ ಹಣವನ್ನು ಸಂಪಾದನೆ ಮಾಡುತ್ತೀರಿ ಅದು ಎಲ್ಲವೂ ಸಹ ಇಲ್ಲಿಯೇ ಉಳಿಯುತ್ತದೆ. ಸ್ಥೂಲ ಹಣವನ್ನು ಬಿಟ್ಟು ಈ ಶರೀರವೂ ಸಹ ಇಲ್ಲೇ ಇರುತ್ತದೆ. ಕರ್ಮವನ್ನು ಮಾಡಿರಿ, ಏಕೆಂದರೆ ಕರ್ಮ ಮಾಡಲೇಬೇಕು. ಆದರೆ ಯಾವುದೇ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದು. ಇಂತಿಂಥ ಜಾಗದಲ್ಲಿ ಇಟ್ಟಿರುತ್ತಾರೆ, ಅಲ್ಲಿ ಇಷ್ಟು ಇಟ್ಟಿದ್ದೇನೆ, ಇಲ್ಲಿ ಇಷ್ಟು ಇಟ್ಟಿದ್ದೇನೆ ಎಂದು ಹೇಳುತ್ತಿರುತ್ತಾರೆ. ಬ್ರಾಹ್ಮಣ ಮಕ್ಕಳಿಗೆ ಇಂತಹ ಸ್ಥಿತಿಯಾಗಿದೆ ಎಂದರೆ, ಪೂರ್ವಜರಿಗೆ ಇಂಥ ಸ್ಥಿತಿಯಾಗಿದೆ ಎಂದರೆ ಇದು ನಾಚಿಕೆಯಾಗುವಂಥದ್ದು. ಪೂರ್ವಜರೇ ಒಂದು ವೇಳೆ ಈ ರೀತಿ ಹೇಳಿದರೆ, ಅಂತಿಮ ಗಳಿಗೆಯಲ್ಲಿ ನನ್ನ ಹತ್ತಿರ ಎಷ್ಟೊಂದು ಸಂಪಾದನೆ ಮಾಡಿದ ಹಣ ಇದೆ, ಇದು ನನ್ನದು, ಇದು ನನ್ನದು ಎಂದು ಹೇಳಿದರೆ ತಂದೆ ಏನು ಹೇಳುತ್ತಾರೆ? ಇದು ಯಾವುದೂ ನಿಮ್ಮ ಜೊತೆಗೆ ಬರುವುದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿರಿ, ಒಳ್ಳೆಯದು. ಈ ರೀತಿ ಎಲ್ಲಿಂದಲೋ ಬರುವಂತಹ ಮಕ್ಕಳಿಗೆ ಎಲ್ಲರೂ ಪರಮಧಾಮಕ್ಕೆ ಬರುತ್ತಾರೆ. ನಿಮ್ಮ ಹಿಂದೆ ತಂದೆ ಬಂದಿದ್ದಾರೆ, ಏಕೆಂದರೆ ತಂದೆಯ ಮನಸ್ಸು ಅಲ್ಲಿ ಜೋಡಣೆಯಾಗಿಲ್ಲ. ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಎಂದ ಮೇಲೆ ಮನೆ ಖಾಲಿ ಇದೆ. ಖಾಲಿ ಮನೆಯಲ್ಲಿ ತಂದೆ ಏನು ಮಾಡುತ್ತಾರೆ? ಇಂತಹ ಮಕ್ಕಳಿಗೆ, ಖುಷಿಯ ಅದೃಷ್ಟವಂತ ಮಕ್ಕಳಿಗೆ ಬಾಪ್ತಾದಾರವರ ಹೃದಯ ರಾಮ ತಂದೆಯ ಹಾಗೂ ವಿಶಾಲ ಹೃದಯವಂತ ಮಕ್ಕಳಿಗೆ ಹೃದಯ ರಾಮ ತಂದೆಯ ನೆನಪು ಪ್ರೀತಿ ಬರುವಂತಹ ಸ್ವರ್ಗದ ಸುಪ್ರಭಾತ. ಒಳ್ಳೆಯದು, ನನಗೆ ಕರೆ ಬಂದಿದೆ, ನಾನೀಗ ಹೊರಡಲೇ? ನನ್ನ ಸಂದೇಶ ಬಂದಿದೆ. ನಮ್ಮೆಲ್ಲರ ಅತಿ ಪ್ರೀತಿಯ ಗುಲ್ಜಾರ್ ದಾದಿ ತಮ್ಮ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಬಾಪ್ತಾದಾರವರ ಮಡಿಲನ್ನು ಸೇರಿದರು. ಮತ್ತೆ ಸಿಗುತ್ತೇನೆ, ಮಿಲನ ಮಾಡುತ್ತೇನೆ. ಎಲ್ಲರೂ ತಂದೆಯ ಮಕ್ಕಳಾಗಿದ್ದಾರೆ, ತಂದೆಯ ಹೃದಯದಲ್ಲಿ ಇದ್ದೀರಿ, ಸದಾ ಜೊತೆಗಿದ್ದೀರಿ, ಜೊತೆಯಲ್ಲಿಯೇ ನಡೆಯುತ್ತೇವೆ. ಯಾವ ಮಕ್ಕಳು ಸೇರಿ ಸೇವೆ ಮಾಡಿದ್ದೀರಿ ಆ ಸತ್ಯ ಸೇವಾದಾರಿ ಮಕ್ಕಳಿಗೆ ಬಾಪ್ತಾದಾರವರ ಡಬಲ್ ನೆನಪು ಪ್ರೀತಿಗಳು. ಬಲೆ ಶೃಂಗಾರ ಮಾಡುವುದರಲ್ಲಿ, ಬಲೆ ಪ್ರತಿಯೊಂದು ಪ್ರಕಾರದ ಸೇವೆಯನ್ನು ಮನಸ್ಸಿನಿಂದ ಮಾಡಿದ್ದೀರಿ ಆ ಮಕ್ಕಳಿಗೆ ಬಾಬನ ದೃಷ್ಟಿಯಲ್ಲಿ ಆ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಮತ್ತೆ ಸಿಗುತ್ತೇನೆ. ವರದಾನ: ಜ್ಞಾನಪೂರ್ಣ ಆಗಿರಿ. ಬಾಪ್ತಾದ ತಾವು ಮಕ್ಕಳನ್ನು ಜ್ಞಾನಪೂರ್ಣರನ್ನಾಗಿ ಮಾಡಿ ರಾಜ್ಯಭಾಗ್ಯದ ಅಧಿಕಾರದ ಭಾಗ್ಯವನ್ನು ಕೊಡುತ್ತಾರೆ. ಜ್ಞಾನಪೂರ್ಣರು ಎಂದರೆ ಸಂಪೂರ್ಣ ಜ್ಞಾನ, ತನು ಮನ ಧನ ಜನ ಎಲ್ಲವೂ ಅದರಲ್ಲಿ ಬರುತ್ತದೆ. ಒಂದು ವೇಳೆ ಒಂದು ಜ್ಞಾನ ಕಡಿಮೆಯಾದರೂ ಆಗ ಜ್ಞಾನಪೂರ್ಣರು ಎಂದು ಕರೆಯುವುದಿಲ್ಲ. ಸದಾ ಸಫಲತಾ ಮೂರ್ತಿಗಳಾಗುವುದಕ್ಕೆ ಆಧಾರವೇ ಜ್ಞಾನಪೂರ್ಣ ಆಗಿದೆ. ರಾಜ್ಯಭಾರ ಮಾಡುವಂತಹ ಸಂಸ್ಕಾರವನ್ನು ಇಲ್ಲಿಯೇ ತುಂಬಿಕೊಳ್ಳಬೇಕಾಗಿದೆ. ಪ್ರತಿಯೊಂದು ಮಾತಿನ ಜ್ಞಾನಪೂರ್ಣರು ಆಗಬೇಕು. ಯಾವಾಗ ತಮ್ಮ ತನು ಅಂದರೆ ಅರ್ಥ ಈ ಶರೀರವನ್ನು ನಡೆಸಲು ಕಲಿಯುತ್ತೀರಿ, ಆಗಲೇ ರಾಜ್ಯವನ್ನು ಮಾಡುವುದು ಕಲಿಯುತ್ತೀರಿ. ಯಾರು ತಮ್ಮ ಶರೀರರೂಪಿ ರಾಜ್ಯವನ್ನು ನಡೆಸುವುದಿಲ್ಲ, ಅವರು ಭವಿಷ್ಯದಲ್ಲಿ ಇಷ್ಟು ದೊಡ್ಡ ವಿಶ್ವದ ರಾಜ್ಯವನ್ನು ಹೇಗೆ ಸಂಭಾಲನೆ ಮಾಡುತ್ತಾರೆ? ಒಳ್ಳೆಯದು.
ಓಂ ನಮಃ ಶಿವಾಯ.